ಅಲ್ಲ ನಾನು ಅದಕ್ಕೆ ಬಂದು ಮಾತಾಡ್ತಾ ಇದ್ದೀನಿ ಮಗನ. ಇಲ್ಲ ನಾನು ಬಂದು ಮಾತಾಡೋ ಅವಶ್ಯಕತೆ ಇರಲಿಲ್ಲ. ನಾನು ಡೈರೆಕ್ಟಾಗಿ ಕೋರ್ಟ್ಗೆ ಹೋಗುವೆ. ನೆನ್ನೆ ACP ಚಂದನ್ ಅವ್ರಿಗೆ ಫೋನ್ ಮಾಡಿದೆ, ಮಾಡ್ಬಿಟ್ಟು ಬ್ರದರ್ ಹಿಂಗಾಗಿದೆ, ಈ ಥರ ಹಿಂಗಾಗಿದೆ, ವಾಟ್ ಟು ಡು. ಅವ್ರು ಹೇಳಿದ್ರು ಸರ್ ಇಲ್ಲ ಇದೆಲ್ಲ ಅಬ್ಯೂಸ್ ಓಡಿಸ್ಕೊಳ್ಳು ಸರ್, ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡ್ತೀವಿ ಸರ್, ಒಂದು ನೀವು ಕೊಡಿ ಸರ್. ನನ್ನ ಹೆಸರು ತಗೊಂಡಿದ್ದಕ್ಕೆ ನಾನು ಬರಲೇಬೇಕಾಗಿತ್ತು, ಕೆಟ್ಟ ಪದ ಬಳಸಿರೋದು ಅಂತ. ನಾಳೆ ಬರುವಂಥ ಯಂಗ್ಸ್ಟರ್ಸ್ ಕೂಡ ಹಂಗೆ ಮಾತಾಡ್ತಾರೆ. ಅಕಸ್ಮಾತ್ ಈ ಒಂದು ಇನ್ಸಿಡೆಂಟಲ್ಲಿ ನಿಮ್ಮ ಹೆಸರಿಲ್ಲ ಅಂದ್ರೆ ಬರ್ತಿದ್ರ ಸರ್ ನೀವು? ಅಲ್ಲ ನನ್ನ ಹೆಸರಿಲ್ಲ ನಾನು ಯಾಕೆ ಬರ್ಬೇಕು? ಮತ್ತೆ ಹೆಂಗೆ ಸರ್ ಇನಿಷಿಯೇಟಿವ್ ಹೆಂಗೆ ಸರ್ ಜವಾಬ್ದಾರಿ ತಗೊಳ್ಳೋದು? ಇಲ್ಲ ಈಗ ಬಂತು ಅಂತ ನೀವು ಬಂದ್ರಿ ಸರ್. ಈಗ ಎಲ್ಲಾದ್ರೂ ಒಂದ್ ಕಡೆ ಕಿಡಿ ಹಚ್ಬೇಕು, ಹಚ್ಚಿದಾಗ ಹೋಗ್ಬೇಕು. ಸುಮ್ನೆ ನಾವೇ ಹಚ್ಕೊಂಡು ಚುಚ್ಕೊಂಡು ಹೋಗ್ಬಾರ್ದು, ಅದು ಇಂಪಾರ್ಟೆಂಟ್ ಮಗ. ಈಗ ದರ್ಶನ್ ಅವ್ರ ಬಗ್ಗೆ ಕೇಳಿದೆ ನೀನು, ಅವ್ರು ಯಾರೋ ಬರಲಿಲ್ಲ, ದಿಸ್ ಕಾನೂನು, ಅದು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು ನಾವು, ತಪ್ಪದು. ಯಾಕಂದ್ರೆ ಅದು ಕೋರ್ಟಲ್ಲಿದೆ, ಸೊ ಕಾನೂನಲ್ಲಿದೆ, ಸೊ ಅದ್ರ ಬಗ್ಗೆ ನಾವು ಮಾತಾಡ್ತೀನಿ. ಅಪ್ಪು ಅವ್ರ ಬಗ್ಗೆ ಮಾತಾಡ್ತೀನಿ ನಾನು. ಅಪ್ಪು ಅವ್ರ ಬಗ್ಗೆ ಯಾಕಂದ್ರೆ ಅಪ್ಪು ಅವ್ರ ಬಗ್ಗೆ ವೆಲ್ ನೋ, ನಂಗೆ ಚೆನ್ನಾಗಿ ಗೊತ್ತು. ಪುನೀತ್ ರಾಜ್ಕುಮಾರ್ ಅವರು ನಾನು ಚೆನ್ನಾಗಿ ಜೊತೆಲಿದ್ದವನು, ಊಟ ಮಾಡಿದವನು, ಸಿನಿಮಾ ಮಾಡಿದವನು, ಅವ್ರೊಟ್ಟಿಗೆ ತುಂಬ ಬಾಂಧವ್ಯ ಇದೆ ನನಗೆ. ಅವ್ರೊಟ್ಟಿಗೆ ಅವ್ರಂಗೆ ಮಾತಾಡಿದ ತಪ್ಪು, ನಾನು ಅದನ್ನು ವಾದಿಸ್ತೀನಿ, ಅವ್ರು ಮಾತಾಡಿದ ತಪ್ಪು ಅಂತ. ಈ ಥರ ಬರ್ತೀನಿ ಬಿಟ್ರೆ ಸುಮ್ಮನೆ ಬರಲ್ಲ ಗುರು. ಸುಮ್ಮನೆ ನಾನು ಏನಕ್ಕೆ ಬರಬೇಕು? ನೀವು ಕರೆದಾಗ ಬರ್ತೀನಿ ನಾನು ಬೇಕಿದ್ರೆ. ಎನಿಥಿಂಗ್ಸ್ ಇಸ್ ಕಮ್ ಫೈಟ್. ಎಸ್, ಒಳ್ಳೇದಕ್ಕೆ ಫೈಟ್ ಮಾಡೋಣ, ತಪ್ಪೇನಿದೆ? ಅಲ್ಲ ಗೊತ್ತಿಲ್ಲ ನನಗೆ. ಈಗ ನಾನು ಅದೇ ಕೇಳಿದೆ, ಅಷ್ಟು ಹೆಸರುಗಳು ತಗೊಂಡು ಮಾತಾಡಿದ್ರಲ್ಲ, ಯಾರಾದ್ರೂ ಬಂದು ಒಬ್ರು ಮಾತಾಡಿದ್ರ? ಈಗ ಮಾತಾಡಿದ್ರ? ನಾನು ಕರೆದೆ, ನಾನು ಬಂದೆ, ಮಾತಾಡಿದೆ, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇದಕ್ಕೆ ಕೊಟ್ಟಿದ್ದೀನಿ. ಏನಕ್ಕೆ ಮಾತಾಡಿದೆ? ಬಿಕಾಸ್ ನನಗೂ ಮಗ, ಸೊ ಹೆಂಡತಿ ಮಕ್ಕಳಿದ್ದಾರೆ, ನನಗೂ ಮಗ ಇದ್ದಾನೆ, ಎಜುಕೇಷನ್ ಆಗ್ತಿದೆ. ಎಲ್ಲೋ ಒಂದು ಕಡೆ ಕೇಳಿದಾಗ, ಎಲ್ಲೋ ಒಂದು ಕಡೆ ಹುಡುಗರು ಮಾತಾಡಿದಾಗ ದಿಸ್ ಬೇರೆ ಇದು ಅರ್ಥ ಹೋಗ್ತದೆ ಅವೆಲ್ಲ. ಆಯ್ತಾ? ಫ್ಯೂಚರ್ ಅವೆಲ್ಲ ಅಂದ್ರೆ ಆ ಥರ ಮಾತಾಡ್ತಾರೆ ಮೀಡಿಯಾದವರು, ನೀವು ಆಫ್ ಮಾಡಿ ಕ್ವಶನ್ ಮಾಡಬೇಕು ಅಂತ. ಆಕ್ಚುಲಿ ಕ್ವಶನ್ ಮಾಡಿದ್ ನಾನು ರವಿನೇ ಅಲ್ವಾ? ರವಿನೇ ಕ್ವಶನ್ ಮಾಡಿದ, ಅದನ್ನ ಏನಿದ್ ಮಾಡಿ ಎದ್ದು ಬಂದ್ಬಿಡ್ಬೇಕು ಬಾಸ್, ತಲೆ ಕೆಡ್ಸಕ್ಕೆ ಹೋಗ್ಬಾರ್ದು. ಅಲ್ಲೇ ಮಾಡೋ ಲೆವೆಲ್ ಆ ತರದ್ದು ಮಾತಾಡಕ್ಕೆ ವೇದಿಕೆ ಮೇಲೆ ಇಳಿದು ಬಂದ್ರು. ಅದನ್ನ ನಿಮ್ಗೆ ಹೇಳ್ತಾ ಇದ್ವಿ, ಅದನ್ನ ನಾವೇನ್ ಸುಮ್ಮನೆ ಕೇಳಿಸ್ಕೊಂಡ್ ಬಂದಿಲ್ಲ. ಅಲ್ಲಲ್ಲ, ಕರೆಕ್ಟು. ನಾನು ಅದನ್ನೇ ಹೇಳುದು, ಬಂದ್ಬಿಡ್ಬೇಕು ನಾನು ಹೇಳ್ತಾ ಇರೋದು. ಆಮೇಲೆ ಏನ್ ಗೊತ್ತಾ, ಇದನ್ನ ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತೀರಾ ಯಾರೋ ಮಾತಾಡ್ಬೇಕಾರೆ. ಗುರು, ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತಿರಲ್ಲ, ಯಾವ್ದಾರು ಒಳ್ಳೇದಾಗ್ತೀರಾ? ರೋಡ್ ಪ್ರಾಬ್ಲಮ್ ಆಗಿದೆ, ಅದನ್ನ ಹಾಕಿ ಸ್ವಾಮಿ. ಅಲ್ಲೆಲ್ಲೋ ಸ್ಕೂಲ್ಗೆ ಫೀಸ್ ಕಟ್ಟಿಲ್ಲ ಮಕ್ಕಳು, ಅದನ್ನ ಹಾಕಿ ಸ್ವಾಮಿ. ಅಲ್ಲೆಲ್ಲಾದ್ರೂ ಇನ್ನೊಬ್ಬರಿಗೆಲ್ಲ ಹೆಲ್ಪ್ ಆಗಬೇಕು, ಪ್ರೇಮ್ ಇಲ್ಲಿ ಯಾರಿಗೋ ಪಾಪ ಮಕ್ಳಿಗೆ ಹಾಸ್ಪಿಟ್ಲಿಗೆ ದುಡ್ಡು ಇಲ್ವಂತ ಕಣೆ ಕಟ್ಟು ಅಂತ, ಅದನ್ನ ಹಾಕಿ ಸ್ವಾಮಿ. ಮಾಡ್ತೀನಿ, ನಾನು ಬಂದ್ ಮಾಡ್ತೀನಿ. ಇಂಥವು ಯಾವ ಮಾಡಲ್ಲ. ಇವೆಲ್ಲ ಸುಮ್ಮನೆ ಬೈಯೋದು, ಆಮೇಲೆ ಅಲ್ಲಿ ಮಾರ್ಕ್ ಮಾಡೋದು, ಸು ಡಾಟ್ 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 ಬೋ ಡಾಟ್ 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 ಕಾ ಡಾಟ್ ಡಾಟ್ ತಾ ಡಾಟ್ ಡಾಟ್. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಮ್ಯಾನ್? ಅದೇ ನೋಡಿ ಸರ್, ನೀವು ಸಿನಿಮಾದವರು ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಅಡಿಕ್ಟ್ ಆಗಿರೋದಕ್ಕೆ ನಿಮಗೆ ಈಗ ಒಂದು ರೀತಿ ತಿರುಗಬಾಣ ಆಗ್ತಾ ಇದೆ. ಅಲ್ಲ ಸಿನಿಮಾದವರು ಅಂತಲ್ಲ, ಪ್ರಪಂಚನಾಗಿದೆ. ನೀವು ಮಾತಾಡ್ತಾರೆ, ಪ್ರಪಂಚನಾಗಿದೆ. ಇಲ್ಲ ಮಕ್ಕಳ, ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರ ಕೈಯಲ್ಲಿದೆ ಫೋನ್. ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು. ನಾನು ನಾಟ್ಲಕ್ಕೆ ಈಗ ಮೀಡಿಯಾ ಇದೆಯಲ್ವಾ, ಈಗ ಮೀಡಿಯಾ ಇದೆ. ಮೀಡಿಯಾ ಮೊದಲೆಲ್ಲ ಹೆಂಗಿತ್ತು, ಯಾವ ತರ ಇತ್ತು ಅಲ್ವಾ? ನೀನೇ ಇದ್ದ ಮಗ, ನೀವಿದ್ರು ಅಲ್ಲ ನೀವೆಲ್ಲ. ಸೊ ಹೆಂಗಿತ್ತು, ಮಾತಾಡ್ರಿ, ತಿದ್ದಿ ಹೇಳೋರು ನಮ್ಗೆ ಹೇಳ್ತಿದ್ರಲ್ಲ. ಬೇಜಾರಾಗಿದೆ ಸರ್, ಸಿನಿಮಾ ವರದಿಗಾರಿಕೆಯಲ್ಲಿ ಒಂದಿಷ್ಟು ಪರಿಸ್ಥಿತಿ ಬದಲಾಗಿದೆ. ಈಗ ನಾನು ಸಿನಿಮಾ ಟೀಮ್ದು ಪ್ರಾಬ್ಲಮ್ ಇದೆ ಅಲ್ಲಿ, ಈಗ ನಮ್ದು ಪ್ರಾಬ್ಲಮ್ ಇದೆ. ಇಲ್ಲ ಈಗ ನೀನು ಕೈಗೆ ಸಿಗ್ತೇ, ಇವ್ನ ಕೈಗೆ ಸಿಗ್ತಾ, ಅವ್ರ ಕೈಗೆ ಸಿಗ್ತಾರೆ, ಫೋನ್ ಮಾಡಿ ಕೇಳ್ಬೋದು, ಗುರು ಏನ್ ಗುರು ಹಿಂಗೆ ಹಾಕಿದೆ ಗುರು, ಹಂಗೆ ಯಾರು ಸಿಕ್ಕಲ್ಲ. ಯಾಕಂದ್ರೆ ಅವ್ರವರೇ ಮೀಡಿಯಾ ಆಗ್ಬಿಟ್ಟು ಅವ್ರೀಗ ಫೋನ್ ಹಿಡ್ಕೊಂಡು ಅವನವನೇ ಹಾಕ್ಬಿಟ್ಟು ಕಣ್ಣಂತ. ಸಿನಿಮಾದವ್ರಿಗೆ ಮಾತ್ರ ಏನು ಮಾಡಕ್ಕಾಗಲ್ಲ. ನಾಟ್ಲಿಕ್ಕೆ ಸಿನಿಮಾ ಮಗ, ಏನು ಮಾಡಕ್ಕಾಗಲ್ಲ. ಇರೋದೇ ಹಂಗೆ, ಇರೋದೇ ಹಂಗೆ. ಆಮೇಲೆ ಯೂಟ್ಯೂಬ್ ಅಲ್ಲಿ ಬೇರೆ ದೊಡ್ಡದಾಗೆ ಇದನ್ನ ಹಾಕ್ತೀರ, ಯಾರೋ ಏನೋ ಹಾಕ್ತಾರಲ್ಲ, ತಂಬ್ಲೈನ್ ಹಾಕ್ತಿರಲ್ಲ. ಅಣ್ಣ ನಿಮ್ ದಮ ಏನ್ರೋ ನೀವು, ಅಯ್ಯಪ್ಪ ನಮ್ ತಾಯಣೆ. ನಾನಂತೂ ಗುರು, ನಾನು ಅವಾಗಿಂದ ಸಿನಿಮಾ ಮಾಡ್ಕೊಂಬಂದಿದ್ದೀನಿ ಇವತ್ತಿನವರೆಗೂ. ನಿಜವಾಗ್ಲೂ ಒಂದು 20 ವರ್ಷ ಹಿಂದಿಂದನೂ ನಂದು ಯಾವುದೇ ಸಿನಿಮಾ ನಿರ್ಮಾಪಕ ಲಾಸ್ ಅಂತಿಲ್ಲ, ಎಲ್ಲ ಕಾಸಾಗವೆ, ಹೌದಾ? ಯಾವುದೂ ಇದಿಲ್ಲ. ಬಟ್ ನನಗೆ ಈಗ ಲಾಸ್ ಅನ್ಸ್ಬಿಡ್ತು. ಏಯಪ್ಪ ಏನ್ರಿ ಈ ತಂಬ್ಲೈನ್ ನೋಡಿದ ತಕ್ಷಣ ಅಯ್ಯಯ್ಯೋ ಏನು ಗುರು, ಹೌದಾ ನಿಜನಾ ಅಂತ. ಆ ಮಟ್ಟಕ್ಕೆ ಯಾರೋ ಹೇಳ್ತಾರೆ ಏನಂತ, ಈ ಏನೋ ಹೇಳ್ತಾರೆ, ಏನದು ಮೊನ್ನೆ ಯಾವುದೋ ನಮ್ಮ ಶ್ರೀನಿವಾಸ್ ಹೇಳ್ತಿದ್ರು, ಏನಪ್ಪ ಅದು, ನಂಬಿಕೆ ಹರ್ರನಲ್ಲ. ಅದನ್ನೊಂದು ಜೊಡ್ದಾಗ ಹಾಕ್ಬಿಡ್ತಾರೆ, ನಂಬಿಕೆ ಹರ್ರನಲ್ಲ. ವಾಟ್ ಇಸ್ ನಂಬಿಕೆ ಹರ್ರನಲ್ಲ? ಹಿಂಗೆ ಅಂದರೆ ಏನಾಗುತ್ತೆ, ಈ ಯೂಟ್ಯೂಬಲ್ಲಿ ಏನು ಮಾಡ್ಬಿಡ್ತಾರೆ, ಕೆಲವು ನಮ್ಮ ಮೈಕ್ಳುಗಳು ಇದ್ದವು ಸುಮ್ಮನೆ ಇರ್ನಾರ್ದೆ ಏನೋ ಲೈಕ್ಗೋ ಕಾಮೆಂಟ್ಗೋ ಗೊತ್ತಿಲ್ಲಾಗರು ನಮ್ಮ ತಾಯಣೆ ನನಗೂ ಹೋಗೋದು, ಯಾರೋ ಗೊತ್ತಿಲ್ದಾರೋ ಒಂದೊಬ್ಬನ ಇಂಟ್ರ್ಯೂ ಮಾಡೋದು. ಅವ್ರು ಅಷ್ಟುದ್ದ ಹೇಳ್ತಾರೆ, ಯಾರು ಅವ್ನು ಚಡ್ಡಿ ಹಾಕೊಂಡು ರಸ್ತೆಲಿ ಹೋಗ್ತಿರಕೊಳ್ಳಲ್ಲ, ಅವ್ನಿಗೆ ನೆಟ್ಟಗೆ ಗೊಂಡೆ ಸುರ್ಸಕ್ ಬರ್ತೀನಿ ನನ್ನ ಮಗನ, ನಾನೇ ಪೇಪರ್ ಕೊಟ್ಟು ಅಂದರೆ ಎಸ್ ಇಸ್ ಟ್ರೂ. ಪ್ರತಿಯೊಬ್ಬರು ಹಂಗೆ ಬೆಳ್ಕೊಂಬಂದಿರೋದು ಅಲ್ವಾ?